ವಿಜಯಪುರ ನಗರದಲ್ಲಿ ಬಿಜೆಪಿ ಜಿಲ್ಲಾ ಹಾಗೂ ನಗರ ಮಂಡಲ ವತಿಯಿಂದ 80ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಹರ್ ಘರ್ ತಿರಂಗಾ ಯಾತ್ರೆಯನ್ನು ಅದ್ದೂರಿಯಾಗಿ ಆಯೋಜಿಸಲಾಗಿತ್ತು. ಯಾತ್ರೆಯ ಪ್ರಮುಖ ಆಕರ್ಷಣೆಯಾಗಿ ಪ್ರಪ್ರಥಮ ಬಾರಿಗೆ ಸುಮಾರು 300 ಮೀಟರ್ ಉದ್ದದ ಬೃಹತ್ ತಿರಂಗ ಪ್ರದರ್ಶಿಸುವ ಮೂಲಕ ದೇಶಭಕ್ತಿಯನ್ನ ಮೆರೆದರು. ಯಾತ್ರೆಯಲ್ಲಿ ಮಾಜಿ ಸೈನಿಕರು, ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಬಿಜೆಪಿ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ಸೇರಿದಂತೆ ಹಲವರು ಭಾಗವಹಿಸಿದ್ರು. ರಾಷ್ಟ್ರಧ್ವಜಕ್ಕೆ ಗೌರವ ಸಲ್ಲಿಸಿದ್ರು. ವಿಜಯಪುರದ ನಗರದ ಪ್ರಮುಖ ಬೀದಿಗಳಲ್ಲಿ ನಡೆದ ಹರ್ ಘರ್ ತಿರಂಗಾ ಯಾತ್ರೆ ದೇಶಭಕ್ತಿ ಹಾಗೂ ರಾಷ್ಟ್ರ ಅಭಿಮಾನದ ಸಂದೇಶವನ್ನ ಸಾರಿತು. ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರು ಪ್ರತಿ ವರ್ಷವೂ ಕೂಡ ಕರೆ ಕೊಟ್ಟ ಹಾಗೆ ಈ ವರ್ಷವೂ ಕೂಡ ಹರ್ ಘರ್ ತಿರಂಗ ಅಂತೇಳಿ ದೇಶದಲ್ಲಿ ಅವರು ಕರೆ ಕೊಟ್ಟ ಒಂದು ಅಂಗವಾಗಿ ಇಡೀ ದೇಶದಲ್ಲಿ ಇವತ್ತು ಹರ್ ಘರ್ ತಿರಂಗ ಅಂದರೆ ಮನೆ ಮನೆಗೆ ರಾಷ್ಟ್ರ ತಿರಂಗ ಧ್ವಜವನ್ನು ಹಾರಿಸಬೇಕು ಅಂತೇಳಿ ಮೊನ್ನೆ 10ನೇ ತಾರೀಕಿಂದ ಹಿಡ್ಕೊಂಡು 14ನೇ ತಾರೀಕಿನವರೆಗೆ ಇಡೀ ದೇಶದಲ್ಲಿ ಹರ್ ಘರ್ ತಿರಂಗ ಯಾತ್ರೆಗೆ ಚಾಲನೆಯನ್ನು 10ನೇ ತಾರೀಕಿನ ದಿವಸ ಕೊಟ್ಟಿದ್ದಾರೆ. ಅದರ ಪ್ರಯುಕ್ತವಾಗಿ ಕರ್ನಾಟಕದಲ್ಲಿಯೂ ಕೂಡ 10ನೇ ತಾರೀಕು ಬೆಂಗಳೂರಿನಲ್ಲಿ ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ವಿಜೇಂದ್ರಣ್ಣನವರು, ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕ್ ಸಾಹೇಬರು, ವಿಧಾನ ಪರಿಷತ್ತಿನ ವಿಪಕ್ಷ ನಾಯಕರಾದಂಥ ಛಲವಾದಿ ನಾರಾಯಣ ಸ್ವಾಮಿ ಸಾಹೇಬರು, ಇನ್ನುಳಿದ ಅನೇಕ ಗಣ್ಯರು ಸೇರಿ ಅವತ್ತಿನ ದಿವಸ ನಾನು ಕೂಡ ಬೆಂಗಳೂರಿನಲ್ಲಿ ಚಾಲನೆ ಕೊಡುವಂಥ ಸಂದರ್ಭದಲ್ಲಿ ನಾನು ಕೂಡ ಭಾಗವಹಿಸಿದ್ದೆ. 10ನೇ ತಾರೀಕಿನ ದಿವಸ ಏನು KC ಜನರಲ್ ಆಸ್ಪತ್ರೆಯ ಮುಂಭಾಗದ ಗ್ರೌಂಡಿನಲ್ಲಿ ಹರ್ ಘರ್ ತಿರಂಗ ಯಾತ್ರೆಗೆ ಚಾಲನೆಯನ್ನು ಕೊಟ್ಟು ಮಲ್ಲೇಶ್ವರಮಲ್ಲಿ ಅದರ ಒಂದು ಸಭೆಯನ್ನು ಮಾಡಿದ್ದಂಥದ್ದು ನಮ್ಮ ಕರ್ನಾಟಕದಲ್ಲಿ. ಅದರ ಮುಂದುವರೆದ ಭಾಗವಾಗಿ ಇಡೀ ರಾಜ್ಯದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಎಲ್ಲ ಮಂಡಲಗಳಲ್ಲಿ ತಿರಂಗ ಯಾತ್ರೆ ಮಾಡಬೇಕು, ಅದರ ಜೊತೆಗೆ ಪಂಜಿನ ಮೆರವಣಿಗೆಯನ್ನು ಮಾಡಬೇಕು. ಹರ್ ಘರ್ ತಿರಂಗ ಅಂತಂದರೆ ಮನೆ ಮನೆಯಲ್ಲಿ ಎಲ್ಲ ನಮ್ಮ ಕಾರ್ಯಕರ್ತರ ಮನೆಗಳ ಮೇಲೆ ತಿರಂಗ ಧ್ವಜವನ್ನು ಹಾರಿಸಬೇಕು. ಈ ದೇಶದಲ್ಲಿ ಏನು ನಾವು ಇದ್ದೀವಿ, ಯಾರೇ ಇರ್ಬೋದು, ಹಿಂದೂ ಇರ್ಬೋದು, ಮುಸ್ಲಿಮ್ ಇರ್ಬೋದು, ಕ್ರೈಸ್ತ ಇರ್ಬೋದು, ಎಲ್ಲ ಭಾರತೀಯರಿಗೆ ದೇಶದ ಅಭಿಮಾನ ಬರಬೇಕು, ದೇಶದ ಬಗ್ಗೆ ಕಾಳಜಿ ಹೊಂದಬೇಕು, ದೇಶದ ಬಗ್ಗೆ ಒಂದು ಏನು ಸ್ವಾಭಿಮಾನ ಬೆಳೀಬೇಕು ಅನ್ನೋ ಉದ್ದೇಶದಿಂದ ನಮ್ಮ ದೇಶದ ಪ್ರಧಾನಮಂತ್ರಿ ಆದಂಥ ನರೇಂದ್ರ ಮೋದಿಜಿಯವರು ಕರೆ ಕೊಟ್ಟ ಹಿನ್ನೆಲೆಯಲ್ಲಿ ಇವತ್ತು ವಿಜಯಪುರ ನಗರದಲ್ಲಿಯೂ ಕೂಡ ಸುಮಾರು 300 ಮೀಟರ್ ತಿರಂಗ ಧ್ವಜವನ್ನು ಹೊತ್ತು ನಾವೆಲ್ಲರೂ ಪಕ್ಷಾತೀತವಾಗಿ ಇಲ್ಲಿ ಈ ಕಾರ್ಯಕ್ರಮವನ್ನು ಇವತ್ತು ವಿಜಯಪುರ ನಗರದಲ್ಲಿ ನಾವು ಮಾಡಿದ್ದೀವಿ. ಅದರ ಜೊತೆಗೇ ನಮ್ಮ ಎಲ್ಲ ಮಂಡಲಗಳಲ್ಲಿ 8-9 ಮಂಡಲಗಳಲ್ಲಿ ಮುಂದಿನ ದಿವಸ ಅಂದರೆ 11ನೇ ತಾರೀಕಿನ ದಿವಸ ಕೂಡ ಕೆಲವೊಂದು ಮಂಡಲಗಳಲ್ಲಿ ಆಗಿದ್ದಾವೆ. ಇವತ್ತು ಕೂಡ ನಾನು ಸಿಂದಗಿ ಮಂಡಲಕ್ಕೆ ಹೋಗಿದ್ದೆ. ಇವತ್ತು ಹರ್ ಘರ್ ತಿರಂಗ ಯಾತ್ರೆಯ ಒಂದು ಕಾರ್ಯಕ್ರಮಕ್ಕೆ ಅಲ್ಲಿ ಬೈಕ್ ರ್ಯಾಲಿ ಕೂಡ ಮಾಡಿದ್ದೀವಿ. ಆಮೇಲೆ ಬಬಲೇಶ್ವರದಲ್ಲಿ ಕೂಡ ಇವತ್ತು ಬಬಲೇಶ್ವರ ಮತಕ್ಷೇತ್ರದ ತಿಕೋಟದಲ್ಲಿ ಅಲ್ಲಿಯೂ ಕೂಡ, ಆಮೇಲೆ ಬಾಗೇವಾಡಿಯಲ್ಲಿ ಕೂಡ, ಉಳಿದ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಹರ್ ಘರ್ ತಿರಂಗ ಯಾತ್ರೆಯನ್ನು ನಾವು ಮಾಡಿದ್ದೀವಿ. ಇದರ ಉದ್ದೇಶ ಇಷ್ಟೇ, ಎಲ್ಲ ಭಾರತದಲ್ಲಿ ನೆಲೆಸಿರುವಂಥ, ಎಲ್ಲ ಭಾರತದಲ್ಲಿ ವಾಸಿಸುವಂಥ ಎಲ್ಲ ಜನರಿಗೂ ಕೂಡ ದೇಶದ ಬಗ್ಗೆ ಗೌರವ, ಹೆಮ್ಮೆ ಬರಬೇಕು, ಗೌರವ ಹೆಚ್ಚಾಗಬೇಕು. ಇದರ ಬಗ್ಗೆ ತಿರಂಗ ಧ್ವಜದ ಬಗ್ಗೆ ತಿಳುವಳಿಕೆ ಬರಬೇಕು, ಸ್ವಾಭಿಮಾನದಿಂದ ನಾವು ದೇಶಕ್ಕೆ ಗೌರವವನ್ನು ಸಲ್ಲಿಸಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಇವತ್ತು ಎಲ್ಲನೂ ತಿರಂಗ ಯಾತ್ರೆಯನ್ನು ಮಾಡ್ತಾ ಇದ್ದೀವಿ. ನಮ್ಮ ಉದ್ದೇಶ ವ್ಯಕ್ತಿಕ್ಕಿಂತ ಪಕ್ಷ ದೊಡ್ಡದು, ಪಕ್ಷಕ್ಕಿಂತ ದೇಶ ದೊಡ್ಡದು ಅನ್ನೋಂಥ ಒಂದು ಉದ್ದೇಶ ಇಟ್ಕೊಂಡು ನಾವು ಬೆಳೆಯುವಂಥ ನಮ್ಮ ಪಾರ್ಟಿ. ಅದಕ್ಕಾಗಿ ಇವತ್ತಿನ ದಿವಸ ಇಡೀ ದೇಶದಲ್ಲಿ ತಿರಂಗ ಯಾತ್ರೆಯನ್ನು ಕೂಡ ನಾವು ಮಾಡಿದ್ದೀವಿ. ನಾನು ಚಿದಾನಂದ ಛಲವಾದಿ, ಭಾರತೀಯ ಜನತಾ ಪಾರ್ಟಿಯ ಪ್ರಶಿಕ್ಷಣ ಪ್ರಕೋಷ್ಠ ರಾಜ್ಯ ಸದಸ್ಯ. ಅದರ ಜೊತೆಗೇ ಏನು